ತಿಂಗಳ ಈ 4ನೇ ಶನಿವಾರ ಸಾಂಸ್ಕೃತಿಕ ಚಟುವಟಿಕೆ ಅಡಿಯಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ನಾವು ಇವತ್ತಿಲ್ಲಿ ಹಮ್ಮಿಕೊಂಡಿದ್ದೀವಿ. ಸಾಮಾನ್ಯವಾಗಿ ಮಾರ್ಚ್ 8ನೇ ತಾರೀಕು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಅದನ್ನು ಈಗಾಗಲೇ ವ್ಯವಸ್ಥಿತ ರೀತಿಯಲ್ಲಿ ಆಚರಿಸಿ ನಂತರ ವೈದ್ಯಕೀಯ ತಪಾಸಣೆಯ ಮೂಲಕ ಆ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇಂದು ಔಪಚಾರಿಕವಾಗಿ ಮಹಿಳಾ ಸದಸ್ಯರಿಂದಲೇ, ನಮ್ಮ ಹಿರಿಯ ನಾಗರಿಕರ ಸಂಘದ ಮಹಿಳಾ ಸದಸ್ಯರಿಂದಲೇ ಅನೇಕ ವಿವಿಧ ಸಾಂಸ್ಕೃತಿಕ ಚಟುವಟಿಕೆ ಕಾರ್ಯಕ್ರಮವನ್ನು ನಮ್ಮ ಮುಂದೆ ಪ್ರದರ್ಶನ ಮಾಡಲಿದ್ದಾರೆ. ಆ ಕಾರ್ಯಕ್ರಮ ಈಗ ಪ್ರಾರಂಭವಾಗುತ್ತೆ. ಹಾಗಾಗಿ ತಾವೆಲ್ಲರೂ ಸಹೃದಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನೋಡಿ ಎಲ್ಲರಿಗೂ ಉತ್ತೇಜನ ನೀಡಬೇಕು, ಪ್ರೋತ್ಸಾಹ ನೀಡಬೇಕೆಂಬುದಾಗಿ ವಿನಂತಿ. Yes, ಜೋರಾಗಿ ಹ್ಯಾಪಿ ಬರ್ತ್ಡೇ ಇರಬೇಕು. Thank you.
ಸಂಘಕ್ಕೆ ಸ್ವಂತವಾಗಿ ದೇಣಿಗೆ ನೀಡತಕ್ಕಂಥ ಎಲ್ಲ ಮಹನೀಯರಿಗೆ ಧನ್ಯವಾದಗಳು. ಈ ತಿಂಗಳು ನಮ್ಮ ಸಂಘಕ್ಕೆ ದೇಣಿಗೆ ನೀಡಿದ ಸದಸ್ಯರ ಹೆಸರನ್ನ ಈಗ ಅಶೋಕ್ ಅವರು ಓದ್ತಾರೆ. ಮಾರ್ಚ್ ತಿಂಗಳಲ್ಲಿ ಈಗಾಗಲೇ ಸದಸ್ಯರುಗಳಿಂದ ನಮಗೆ ದೇಣಿಗೆ ಬಂದಿದೆ. ಆ ದೇಣಿಗೆ ಬಂದಿರೋದ್ರಿಂದ ನಮ್ಮ ಸಂಘದ ಚಟುವಟಿಕೆಗಳು ಇನ್ನ ಸಕ್ರಿಯವಾಗಿ ನಡೀಲಿಕ್ಕೆ ಅವಕಾಶ ಆಗ್ತಾ ಇದೆ. ನೀವೆಷ್ಟು ದೇಣಿಗೆ ಕೊಟ್ಟರೆ ಅಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮ ನಾವು ಕೊಡಲಿಕ್ಕೆ ಅವಕಾಶ ಆಗುತ್ತೆ. ಮಾರ್ಚ್ ತಿಂಗಳಲ್ಲಿ ಕೊಟ್ಟಿರೋವಂಥವ್ರ ಹೆಸರುಗಳನ್ನ ಓದ್ತಾ ಇದ್ದೀನಿ. ಆರ್ ರಾಮಸ್ವಾಮಿ ರೆಡ್ಡಿ 1,000 ರೂಪಾಯಿ. ಅವ್ರು ಬಂದಿದ್ರೆ ಎದ್ದು ನಿಂತ್ಕೋಬೇಕು. ವಿಮಲಾ ಎಸ್ ಶೆಟ್ಟಿ 2,500 ರೂಪಾಯಿ. ಸುಧಾಕರ್ ಎಸ್ ಶೆಟ್ಟಿ 3,001 ರೂಪಾಯಿ. ಸಿ ಎಸ್ ರಮೇಶ್ 1,001. ಶಿವದಾಸ ಜೋಶಿ 1,001 ರೂಪಾಯಿ. ಕೆ ಎನ್ ಜ್ಞಾನೇಂದ್ರ 1,100 ರೂಪಾಯಿ. ಸಿದ್ಧಾಂತೆ ಭೀಮಕೃಷ್ಣ 1,000 ರೂಪಾಯಿ. ಡಿ ಎಸ್ ಕುಮಾರ್ 511 ರೂಪಾಯಿ. ಸುಬ್ಬರಾಮು ಎಸ್ 500. ಕೃಷ್ಣಸ್ವಾಮಿ ಎನ್ ಎಸ್ 1,500 ರೂಪಾಯಿ. 1,500. ಶ್ರೀಮತಿ ಸುಶೀಲಾ ಕೆ ಸ್ವಾಮಿ 1,500 ರೂಪಾಯಿ. ಬಿ ಎ ಮಂಜುಳಾ ಮೇಡಮ್ 1,000 ರೂಪಾಯಿ. ಕಳೆದ ತಿಂಗಳು ಇಷ್ಟು ಜನ ದೇಣಿಗೆ ನೀಡಿದ್ದಾರೆ. ಅವರೆಲ್ಲರಿಗೂ ಸಂಘದ ವತಿಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು. ಹೊಸ ಸದಸ್ಯರ ತತ್ವವನ್ನು ಪಡೆದ ಫೆಬ್ರವರಿ 4ನೇ ವಾರದಿಂದ ಮಾರ್ಚ್ 4ನೇ ವಾರದವರೆಗೆ ಶನಿವಾರದವರೆಗೆ ಹೊಸ ಮೆಂಬರ್ ಆಗಿ ಸೇರ್ಪಡೆಯಾಗಿರುವವರ ಹೆಸರುಗಳನ್ನು ನಾನು ಈಗ ಓದುತ್ತೇನೆ. ತಾವು ಎಲ್ಲೆಲ್ಲಿದ್ದೀರಾ ಅವರು ಅಲ್ಲೇ ನಿಂತು ತಮ್ಮ ಪರಿಚಯವನ್ನು ಮಾಡಿಕೊಳ್ಳಿ. ಶ್ರೀಮತಿ ಲಕ್ಷ್ಮೀ ದೇವಮ್ಮ ಎಲ್. ಶ್ರೀಮತಿ ಲಕ್ಷ್ಮೀ ದೇವಮ್ಮ, ನಿಮಗೆ ಕೃತಜ್ಞತೆಗಳು, ವೆಲ್ಕಮ್. ಶ್ರೀಮತಿ ಪೂರ್ಣಿಮಾ ಕುಮಾರ್ ಅವ್ರಿಗೂ ವೆಲ್ಕಮ್. ಶ್ರೀಮತಿ ಮುತ್ತುಲಕ್ಷ್ಮಿ ಅವರು ಹಾಗೂ ಶ್ರೀಮತಿ ಸಾವಿತ್ರಮ್ಮ ಎಚ್ ಹಾಗೆ ರಾಜಶೇಖರ ಎಸ್ ಮತ್ತೆ ಶ್ರೀ ಸಿದ್ದಪ್ಪನವರು, ಲಕ್ಷ್ಮಣ್ ಕುಲಕರ್ಣಿಯವರು, ರಾಘವೇಂದ್ರ KS, ನಾಗರಾಜು, ವೀರಣ್ಣಗೌಡ, ರಾಜಣ್ಣ ಎಂ, ಕೃಷ್ಣಪ್ಪ ಬಿ, ಸತೀಶ್ ಬಾಬು ಎಸ್, ಆನಂದ ಪ್ರಸಾದ್ ಇವರಿಗೆಲ್ಲರಿಗೂ ನಮ್ಮ ಹಿರಿಯ ನಾಗರಿಕರ ಸಂಘಕ್ಕೆ ಗೌರವಯುತವಾಗಿ ನಾವು ಸ್ವಾಗತ ಕೋರುತ್ತೇವೆ. ಎಲ್ಲರಿಗೂ ಹಿರಿಯ ನಾಗರಿಕ ಸಂಘದ ವತಿಯಿಂದ ಹಮ್ಮಿಕೊಂಡಿರುವ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ನಮ್ಮ ಹಿರಿಯ ನಾಗರಿಕ ಸಂಘದ ಸದಸ್ಯರು ಪ್ರತಿ ತಿಂಗಳು 4ನೇ ಶನಿವಾರ ಏರ್ಪಡಿಸುವ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ನಮ್ಮ ಹಿರಿಯ ನಾಗರಿಕ ಸಂಘದ ಮಹಿಳೆಯರು ಕೆಲವೊಂದು ಕಾರ್ಯಕ್ರಮಗಳನ್ನು ನಿಮ್ಮಗಳೆಲ್ಲರ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಎಲ್ಲರೂ ಸಮಾಧಾನದಿಂದ ಕುಳಿತು ಕೊನೆಯ ತನಕ ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಿರಿಯ ನಾಗರಿಕ ಸಂಘದ ಅಧ್ಯಕ್ಷರಾದ ಶ್ರೀಯುತ ಅನಂತರಾಮ್ ಸರ್ ಅವರು ವೇದಿಕೆಗೆ ಬರಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಹಾಗೆ ಕಾರ್ಯದರ್ಶಿಗಳಾದ ಶ್ರೀಯುತ ಸಂಭುಲಿಂಗೇಗೌಡರ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೋರುತ್ತೇನೆ. ಹಾಗೆ ಉಪಾಧ್ಯಕ್ಷರಾದ ಶ್ರೀಯುತ ವಿಶ್ವನಾಥ್ ಸರ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಕೀರ್ತಿ ಬದಿಯಡ್ಕ ಪ್ರಾಂಶುಪಾಲರು, ಶ್ರೀಕಾಂತ್ ಸಿಟಿ ಕಾಲೇಜ್ ಇವರನ್ನು ನಮ್ಮ ಎಲ್ಲ ಹಿರಿಯ ನಾಗರಿಕ ಸಂಘದ ಪರವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇಂದಿನ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಲಂಕರಿಸಿರುವ ನಿಮ್ಮೆಲ್ಲರ ಪ್ರೀತಿಯ ಶ್ರೀಮತಿ ಶಶಿರೇಖಾ ಜಯರಾಮ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಹಾಗೆ ಜಯರಾಮ್ ಸರ್ ಅವರನ್ನು ಅವರ ಜೊತೆಯಲ್ಲೇ ಆಹ್ವಾನಿಸುತ್ತಿದ್ದೇನೆ.
ಅವರಿಗೂ ಸಭೆಯವರ ಭೂಮಿ ಕೊಟ್ಟು ಓದಿಸಬೇಕಾಗಿ ಬೇಕಾಗಿ ವಿನಂತಿ ಹಾಗೂ ಕಾರ್ಯಕ್ರಮದ ಎಲ್ಲ ಸದಸ್ಯರು ವೇದಿಕೆ ಕೊಡಬೇಕಾಗಿ ಕೋರುತ್ತೇವೆ. ಎಲ್ಲ ಮಹಿಳಾಮಣಿಯರು ಬಹಳ ಸುಂದರವಾಗಿ ಸ್ವೀಟ್ ಥರ ಅಲಂಕಾರ ಮಾಡ್ಕೊಂಡು ಬಂದಿದ್ದೀರಾ. ತುಂಬ ಅಂದವಾಗಿ ಕಾಣಿಸ್ತಾ ಇದ್ದೀರಾ. ಹಾಗೆ ಎಲ್ಲ ಕಾರ್ಯಕ್ರಮಗಳನ್ನು ತುಂಬ ಚಿತ್ರವಾಗಿ ಕೊಟ್ಟು ಎಲ್ಲರನ್ನ ರಮಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರನ್ನು ಸ್ವಾಗತಿಸ್ತೀರಾ. ಸ್ವಾಗತವು ನಿಮಗೆ, ಸುಸ್ವಾಗತವು ನಿಮಗೆ, ಸ್ವಾಗತವು ನಿಮಗೆ, ಸುಸ್ವಾಗತವು ನಿಮಗೆ. ನೂರು ಪಂಥಗಳ ಮೀರುತ ಬನ್ನಿ, ನೂರು ಮನಸ್ಸುಗಳ ಸೇರಿಸ ಬನ್ನಿ, ನೂರು ಪಂಥಗಳ ಮೀರುತ ಬನ್ನಿ, ನೂರು ಮನಸ್ಸುಗಳ ಸೇರಿಸ ಬನ್ನಿ, ಎಲ್ಲ ಭಾಷೆಗಳ ಬೆಸೆಯುವ ಬನ್ನಿ, ಎಲ್ಲರೊಳಿತಿಗೆ ದುಡಿಯುವ ಬನ್ನಿ, ಹಸಿರು ತೋರಣ ಕಟ್ಟುವ ಬನ್ನಿ, ಹಸಿರು ತೋರಣ ಕಟ್ಟುವ ಬನ್ನಿ, ಬನ್ನಿ 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 ಗೆಳೆಯರೇ ಬನ್ನಿ, ಬನ್ನಿ 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 ಗೆಳತಿಯರೇ ಬನ್ನಿ. ಸ್ವಾಗತವು ನಿಮಗೆ, ಸುಸ್ವಾಗತವು ನಿಮಗೆ, ಸ್ವಾಗತವು ನಿಮಗೆ, ಸುಸ್ವಾಗತವು ನಿಮಗೆ. ಪ್ರೀತಿಯ ಹೂಗಳ ಹರಡುವ ಬನ್ನಿ, ಮನೆ ಮನಗಳ ಕೊಳೆ ತೊಳೆಯುವ ಬನ್ನಿ, ಪ್ರೀತಿಯ ಹೂಗಳ ಹರಡುವ ಬನ್ನಿ, ಮನೆ ಮನಗಳ ಕೊಳೆ ತೊಳೆಯುವ ಬನ್ನಿ, ಎಲ್ಲ ನೋವುಗಳ ಮರೆಯುವ ಬನ್ನಿ, ಎಲ್ಲ ಸ್ವಾರ್ಥಗಳ ಮೀರುತ್ತ ಬನ್ನಿ, ಭಾವೈಕ್ಯತೆಯನ್ನು ಸಾರುವ ಬನ್ನಿ, ಭಾವೈಕ್ಯತೆಯನ್ನು ಸಾರುವ ಬನ್ನಿ, ಬನ್ನಿ 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 ಗೆಳೆಯರೇ ಬನ್ನಿ, ಬನ್ನಿ 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 ಗೆಳತಿಯರೇ ಬನ್ನಿ. ಸ್ವಾಗತವು ನಿಮಗೆ, ಸುಸ್ವಾಗತವು ನಿಮಗೆ, ಸ್ವಾಗತವು ನಿಮಗೆ, ಸುಸ್ವಾಗತವು ನಿಮಗೆ. ಸತ್ಯಕ್ಕಾಗಿ ಕೈ ಎತ್ತುವ ಬನ್ನಿ, ಮಿಥ್ಯೆಗಳೆಲ್ಲವ ಮೆಟ್ಟುವ ಬನ್ನಿ, ಸತ್ಯಕ್ಕಾಗಿ ಕೈ ಎತ್ತುವ ಬನ್ನಿ, ಮಿಥ್ಯೆಗಳೆಲ್ಲವ ಮೆಟ್ಟುವ ಬನ್ನಿ, ದೇಶಕ್ಕಾಗಿ ಕೈ ಜೋಡಿಸಿ ಬನ್ನಿ, ದೇಶ ಸೇವೆ ಪಣ ತೊಡುವ ಬನ್ನಿ, ಭರತ ಮಾತೆಗೆ ನಮಿಸುವ ಬನ್ನಿ, ಭರತ ಮಾತೆಗೆ ನಮಿಸುವ ಬನ್ನಿ, ಬನ್ನಿ 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 ಗೆಳೆಯರೇ ಬನ್ನಿ, ಬನ್ನಿ 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 ಗೆಳತಿಯರೇ ಬನ್ನಿ. ಸ್ವಾಗತವು ನಿಮಗೆ, ಸುಸ್ವಾಗತವು ನಿಮಗೆ, ಸ್ವಾಗತವು ನಿಮಗೆ, ಸುಸ್ವಾಗತವು ನಿಮಗೆ, ಸುಸ್ವಾಗತವು ನಿಮಗೆ, ಸುಸ್ವಾಗತವು ನಿಮಗೆ. ಅತಿಥಿಗಳಿಗೆಲ್ಲ ನಮಸ್ಕಾರ.
ನಮ್ಮ ಮಹಿಳಾ ದಿನಾಚರಣೆಯ ಪರವಾಗಿ ನೀವೆಲ್ಲರೂ ಇಲ್ಲಿ ಬಂದಿರುವುದು ನಮಗೆ ಈ ದಿನ ಸುದಿನವಾಗಿದೆ. ನಾನು ಈಗ ಕಿರುಪರಿಚಯ ಕೀರ್ತಿ ಬಡಿಯಕ್ಕ ಅವರದ್ದು ಮಾಡಿಕೊಡುತ್ತಿದ್ದೇನೆ. ಇವರು ಕಾಸರಗೋಡು ಜಿಲ್ಲೆಯ ಗಡಿನಾಡು ಕನ್ನಡ ಮೂಲದವರು. ಇವರು ಕಣ್ಣೂರು ವಿಶ್ವವಿದ್ಯಾನಿಲಯದಿಂದ ಗಣಿತದಲ್ಲಿ MSc ಪದವಿ ಪಡೆದಿದ್ದಾರೆ. ಗಣಿತ ಇವರ ನೆಚ್ಚಿನ ವಿಷಯವಾಗಿದ್ದು ಗಣಿತದಲ್ಲೇ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಇವರ ಗಮನಾರ್ಹ ಸಾಧನೆಗಳು: SSLCಯಲ್ಲಿ ಚಿನ್ನದ ಪದಕ, ರಾಷ್ಟ್ರಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಪ್ರಶಸ್ತಿ, ಬೋಧನೆ ಇವರ ಹವ್ಯಾಸ. ಯಕ್ಷಗಾನದಲ್ಲಿ ಕೋಸ್ಟಲ್ ಪ್ರದೇಶದ ನೃತ್ಯ, ನಾಟಕ, ಕಲೆ ಮುಖ್ಯ ಗೋಷ್ಠಿ ಮಾಡಿದ್ದಾರೆ. ದಕ್ಷಿಣ ಭಾರತದ 3 ರಾಜ್ಯಗಳಲ್ಲಿಯೂ 50ಕ್ಕೂ ಹೆಚ್ಚು ಪ್ರದರ್ಶನ ನೀಡಿದ್ದಾರೆ. ವೃತ್ತಿ ಜೀವನ: 18 ವರ್ಷಗಳಿಂದ ಸಿಲಿಕಾನ್ ಸಿಟಿ ಕಾಲೇಜ್, JP ನಗರ 8ನೇ ಹಂತದಲ್ಲಿ ಕೆಲಸ ಮಾಡುತ್ತಿದ್ದಾರೆ. 13 ವರ್ಷಗಳ ಕಾಲ PU ಪ್ರಿನ್ಸಿಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ. ಸೈಂಟ್ ಫ್ರಾನ್ಸಿಸ್ ಕಾಲೇಜು ಕೋರಮಂಗಲ, PNM ಕಾಲೇಜು ಬನಶಂಕರಿ, KK ಕಾಲೇಜು ಸೇರಿದೆ. 10 ವರ್ಷಗಳಿಂದ PU ಪರೀಕ್ಷೆಯಲ್ಲಿ ಮೌಲ್ಯಮಾಪನದಲ್ಲಿ ಭಾಗವಹಿಸುತ್ತಿದ್ದಾರೆ. ಇವರು DSERT ಸಕ್ರಿಯ ಸದಸ್ಯರಾಗಿದ್ದಾರೆ. ಗೌರವಗಳು: 2018ರಲ್ಲಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರದಿಂದ ಗೌರವ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. 2019ರಲ್ಲಿ ದಯಾನಂದ ಸಾಗರ ವಿಶ್ವವಿದ್ಯಾನಿಲಯದಿಂದ ಅಚೀವ್ಡ್ ಎಜುಕೇಷನಿಸ್ಟ್ ಅವಾರ್ಡ್ ಪಡೆದಿದ್ದಾರೆ. 2021ರಲ್ಲಿ ಕರ್ನಾಟಕ ಎಕ್ಸಲೆನ್ಸ್ ಅವಾರ್ಡ್ನಿಂದ ಬೆಸ್ಟ್ ಪ್ರಿನ್ಸಿಪಾಲ್ ಪ್ರಶಸ್ತಿ ಪಡೆದಿದ್ದಾರೆ. ಇಂತಹ ಸಾಧನೆಗಳನ್ನು ಮಾಡಿ ಗೌರವಕ್ಕೆ ಪಾತ್ರರಾಗಿರುವ ಶ್ರೀಮತಿ ಕೀರ್ತಿ ಬಡಿಯಕ್ಕ ಇವರು ನಮ್ಮ ಇಂದಿನ ಮಹಿಳಾ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಮೇಡಮ್. ಅದು ಏನಕ್ಕಾಗಿ ಈ ಮಹಿಳಾ ದಿನಾಚರಣೆಯನ್ನು ನಾವು ಮಾಡಬೇಕು ಅಂತೇಳಿ ನನ್ನದೇ ಸ್ವಂತ ವಾಕ್ಯದಲ್ಲಿ ಒಂದು 5 ನಿಮಿಷ ನಾನು ಮಾತಾಡಲಿದ್ದೇನೆ. ಮಹಿಳಾ ದಿನಾಚರಣೆಯ ಮಹತ್ವ: ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ದೇವತ. ಇದರರ್ಥ ಎಲ್ಲ ಮಹಿಳೆಯರನ್ನು ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವರುಗಳು ಆನಂದಿಸುತ್ತಾರೆ. ಈ ವಾಕ್ಯ ಮಹಿಳೆಯರ ಗೌರವ ಮತ್ತು ಪೂಜೆಯನ್ನು ಸೂಚಿಸುತ್ತದೆ. ವಿಶ್ವ ಮಹಿಳಾ ದಿನಾಚರಣೆ ಬಗ್ಗೆ ಮತ್ತು ಏತಕ್ಕಾಗಿ ಈ ದಿನವನ್ನು ಆಚರಿಸಲು ಪ್ರಾರಂಭಿಸಲಾಯಿತು ಎಂಬುದನ್ನು ಈ ಮುಂದೆ ನೀಡಲಿದ್ದೇನೆ. ವಿಶ್ವಸಂಸ್ಥೆಯು 1975ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲು ಆರಂಭಿಸಿತು. ಅದರಂತೆ 1977ರಲ್ಲಿ ಅಂದಿನ ಜನರಲ್ ಅಸೆಂಬ್ಲಿಯು ಮಹಿಳೆಯರ ಹಕ್ಕುಗಳ ಮತ್ತು ಜಾಗತಿಕ ಶಾಂತಿಯನ್ನು ಬೆಂಬಲಿಸಲು ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂದು ಘೋಷಣೆ ಮಾಡಿತು. ಅಂದಿನಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನು ವಿಶ್ವದೆಲ್ಲೆಡೆ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಮಹಿಳೆಯರ ಹಕ್ಕುಗಳ ಮತ್ತು ಸಮಾನತೆ ಬಗ್ಗೆ ಜಾಗೃತಿ ಮೂಡಿಸಲು ಹಾಗೂ ಸಾಧನೆಗಳನ್ನು ಸ್ಮರಿಸಲು, ಲಿಂಗ ಪಕ್ಷಪಾತದ ವಿರುದ್ಧ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತಿದೆ. ಮಹಿಳೆಯು ಸಮಾಜದ ಶಕ್ತಿಯಾಗಿದ್ದು ಅವಳ ತಾಯಿ, ಸಹೋದರಿ, ಮಗಳು, ಶಿಕ್ಷಕಿ, ಸ್ನೇಹಿತೆ, ಮನೆದಿಯಾಗಿ ಜೀವನ ತುಂಬುತ್ತಾಳೆ. ಮಹಿಳೆ ಕುಟುಂಬವನ್ನು ಮಾತ್ರವಲ್ಲದೆ ಸಮಾಜ ಮತ್ತು ದೇಶದ ಅಭಿವೃದ್ಧಿಗೂ ದೊಡ್ಡ ಕೊಡುಗೆ ನೀಡಿರುತ್ತಾರೆ. ಭಾರತದ ಅನೇಕ ಮಹಿಳೆಯರು ಇತಿಹಾಸ ನಿರ್ಮಿಸಿದ್ದಾರೆ. ಉದಾಹರಣೆ: ರಾಣಿ ಲಕ್ಷ್ಮೀಬಾಯಿ, ಕಲ್ಪನಾ ಚಾವ್ಲಾ, ಮದರ್ ತೆರೆಸಾ, ಗಗನಯಾತ್ರಿ ಸುನಿಲ್. ಇದಲ್ಲದೆ ಶಿಕ್ಷಣ, ಕ್ರೀಡೆ, ವಿಜ್ಞಾನ, ರಾಜಕೀಯ, ಸಾಮಾಜಿಕ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಸಮಾನ ಹಕ್ಕು ಮತ್ತು ಗೌರವ ಕೊಡುವುದು ನಮ್ಮೆಲ್ಲರ ಕರ್ತವ್ಯ. ಮಹಿಳೆಯರು ಪುರುಷರಿಗಿಂತ ಮುಂದೆ ಇದ್ದಾರೆ. ತಮ್ಮ ಎಲ್ಲ ಜವಾಬ್ದಾರಿಗಳ ಯಶಸ್ವಿನ ಮುಂದೆ ನಡೆದು ಜಗತ್ತನ್ನು ಮುನ್ನಡೆಸುತ್ತಾ ಇದ್ದಾರೆ ಎಂಬ ಮಾತು ಪ್ರತಿ ವರ್ಷ ಕಳೆದಂತೆ ನಿಜವಾಗುತ್ತಿದೆ. ಹೆಣ್ಣು ಸ್ವತಂತ್ರರು ಜಗತ್ತಿಗೆ ಅಪಾರ ಕೊಡುಗೆ ನೀಡುವ ಮೂಲಕ ಜಗತ್ತನ್ನು ಬದಲಾಯಿಸುತ್ತಾರೆ. ತನ್ನ ಎಲ್ಲ ನೋವುಗಳನ್ನು ತನ್ನ ಮಡಿಲೊಳಗೆ ಬಚ್ಚಿಟ್ಟುಕೊಂಡು ಸದಾ ನಗುಮುಖದಿಂದ ಪ್ರೀತಿ, ಸಹನೆ, ಧೈರ್ಯಕ್ಕೆ ಪ್ರತಿರೂಪವಾಗಿರುವ ಎಲ್ಲ ಹೆಣ್ಣು ಮಕ್ಕಳಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಮ್ಮ ದೇಶದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ ಹಾಗೂ ಹಿಂದಿನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರೆಲ್ಲರೂ ನಮಗೆಲ್ಲ ಪ್ರೇರಣೆ. ಅದರಂತೆ ನಮ್ಮ ಹಿರಿಯ ನಾಗರಿಕ ಸಂಘದ ಮಹಿಳೆಯರು
3 ವರ್ಷದಿಂದಲೂ ಮಹಿಳಾ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸುತ್ತಾ ತಮ್ಮ ಪ್ರತಿಭೆಯನ್ನು ತೋರಿಸುವಲ್ಲಿ ತಾವು ಹಿರಿಯ ನಾಗರಿಕ ಸಂಘದ ಮಹಿಳೆಯರು ಎಂಬುದನ್ನು ಮರೆತಂತಿದೆ. ಹಾಗೂ ಯೋಗ ತರಗತಿಯು ಅತ್ಯಂತ ಉತ್ಸಾಹದಿಂದ ಕೂಡಿದ್ದು ತಾವು ಮಾಡುವ ಆಸನ ಹಾಗೂ ಯೋಗಾಭ್ಯಾಸ ಚಿಕ್ಕ ಮಕ್ಕಳನ್ನು ಮೀರಿಸುವಂತಿದೆ. ಈ ರೀತಿ ಮಹಿಳೆ ತನ್ನ ಸಾಮರ್ಥ್ಯವನ್ನು ನಂಬಿದಾಗ ಅವಳಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಆದ್ದರಿಂದ ಅವಳ ಕನಸುಗಳಿಗೆ ಬೆಂಬಲ ನೀಡೋಣ, ಅವಳ ಸಾಧನೆಗಳನ್ನು ಗೌರವಿಸೋಣ ಎಂದು ಹೇಳುತ್ತಾ ಬಂದಿರುವ ಎಲ್ಲ ಅತಿಥಿಗಳಿಗೂ ಮತ್ತು ಹಿರಿಯ ನಾಗರಿಕ ಸಂಘದ ಸದಸ್ಯರೆಲ್ಲರಿಗೂ ಸ್ವಾಗತ ಕೋರುತ್ತಾ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರುತ್ತಾ ಮಹಿಳಾ ದಿನಾಚರಣೆಯನ್ನು ಕಣ್ಣು ತುಂಬಿಸಿಕೊಳ್ಳುತ್ತಿರುವ ಪುರುಷರಿಗೂ ಕೂಡ ಒಂದು ದಿನ ಪುರುಷ ದಿನಾಚರಣೆ ಪ್ರಾಪ್ತಿಯಾಗಲಿ ಎಂದು ಈ ಮೂಲಕ ನಮ್ಮ ಹಿರಿಯ ನಾಗರಿಕ ಸಂಘದ ಎಲ್ಲ ಮಹಿಳೆಯರ ಪರವಾಗಿ ಆಶಿಸುತ್ತೇನೆ. ದೇಶದ ಕಣ್ಣು, ಧೈರ್ಯದ ಹೆಣ್ಣು, ದೇಶದ ಕಣ್ಣು, ನಾರಿಯ ಶಕ್ತಿ, ದೇಶದ ಭಕ್ತಿ. ದೇಶದ ಭಕ್ತಿ, ನಾರಿಯ ಶಕ್ತಿ, ದೇಶದ ಭಕ್ತಿ, ನಾರಿಯ ಶಕ್ತಿ, ದೇಶದ ಭಕ್ತಿ, ಮಹಿಳಾ ಜಾಗೃತಿ, ದೇಶದ ಪ್ರಗತಿ, ಮಹಿಳಾ ಜಾಗೃತಿ, ದೇಶದ ಪ್ರಗತಿ, ನಮ್ಮ ಆರೋಗ್ಯ, ನಮ್ಮ ಹಕ್ಕು, ನಮ್ಮ ಆರೋಗ್ಯ ನಮ್ಮ ಹಕ್ಕು, ಏನೇ ಬರಲಿ, ಏನೇ ಬರಲಿ, ಧನ್ಯವಾದಗಳು. ನಾವು ಸ್ಕೂಲ್ನಲ್ಲಿ ಓದುವಾಗ 7 ಕಲರ್ ಇರುತ್ತೆ, 7 ಬಣ್ಣ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಈಗ ನೋಡಿದರೆ 7ಕ್ಕಿಂತ ಜಾಸ್ತಿ ಬಣ್ಣ ಕಾಣಿಸ್ತಾ ಇದೆ. ಇರಲಿ, ಮಹಿಳೆ ಅಂದರೆ ಮಹಾ ಎಳೆ ಅಂತ. ಮಹಾ ಎಳೆ ಅಂದರೆ ಮಹಾನದಿ ಅಂತ, ದೊಡ್ಡ ನದಿ ಅಂತ. ಹೇಗೆ ಮಹಾನದಿ ಬೋರ್ಗರೆದು ತಾನು ಹರಿಯೋ ಜಾಗದಲ್ಲೆಲ್ಲ ಒಂದು ಫಲವತ್ತಾದ ಜಾಗ ಮಾಡಿ ಗುಡ್ಡ, ತಗ್ಗು, ಬೆಟ್ಟ, ಕಲ್ಲು, ಮುಳ್ಳು ಎಲ್ಲ ದಾಟ್ಕೊಂಡು ಹೊರದು ಹುಟ್ಟಿದ ಮನೆಗೂ ಸೇರಿದ ಮನೆಗೂ ಹೇಗೆ ಹೆಣ್ಣು ಒಂದು ಸಂಸ್ಕೃತಿನ ಹುಟ್ಟಿಸಿ ಆ ಒಂದು ಹರಿಯೋ ಜಾಗದಲ್ಲೆಲ್ಲ ಫಲವತ್ತಾಗಿ ಒಳ್ಳೆ ಬೆಳೆ ಬೆಳೆದು ಇಡೀ ಜಗತ್ತಿಗೆ ಒಂದು ನೀರಿನ ತೃಷೆ ನೀಗಿಸ್ತಾಳೋ ಅದು ಮಹಿಳೆ. ಮಹಾ ಎಳೆ ಅಂದರೆ ಮಹಿಳೆಗೆ ಮಹಾ ಎಳೆ ಅಂತಾರೆ. ಇವತ್ತು ವಿದ್ಯಾದೇವತೆ, ಧನದೇವತೆ, ಧಾನ್ಯ ದೇವತೆ, ಶಕ್ತಿ ದೇವತೆ, ಧೈರ್ಯ ದೇವತೆ, ಸಂತಾನ ದೇವತೆ ಎಲ್ಲವೂ ಹೆಣ್ಣೆನೆ. ಅದರಲ್ಲಿ ತ್ರಿಮೂರ್ತಿ ಬ್ರಹ್ಮ, ವಿಷ್ಣು, ಮಹೇಶ್ವರ. ಅದಕ್ಕಿಂತ ಮೂಲವಾಗಿರೋದು ಆದಿಶಕ್ತಿ, ಆದಿಪರಾಶಕ್ತಿ. ಜಗತ್ತಿಗೆ ಮೊದಲು ಬಂದಿದ್ದೇ ಹೆಣ್ಣಿಂದ. ಹಾಗಾಗಿ ಹೆಣ್ಣು ಬಂದಿದೆ ಅಂದರೆ ಒಂದು ಕಾಲದಲ್ಲಿ ಅದಿತ್ತು, ಈಗ ಅದು ಇದೆಯಾ ಅಂದರೆ ಈಗ ಹೆಣ್ಣಿಗೆ ಕೊಡಬೇಕಾದ ಸ್ಥಾನ, ಗೌರವ ಕೊಡ್ತಾ ಇಲ್ಲ. ಇತ್ತೀಚೆಗೆ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆ ಹೆಣ್ಣಿಗೆ ಅದು ಬೇಕೇ ಬೇಕು. ತಾಯಿಯಾಗಿ, ಹೆಂಡತಿಯಾಗಿ, ಮಗಳಾಗಿ, ತಂಗಿಯಾಗಿ, ಅಕ್ಕ ಆಗಿ, ಅತ್ತಿಗೆಯಾಗಿ, ಗುರುವಾಗಿ, ರಾಜಕೀಯ ಗುರುವಾಗಿ ಎಲ್ಲ ಕ್ಷೇತ್ರದಲ್ಲೂ ಹೆಣ್ಣು ತನ್ನ ಒಂದು ಕೊಡುಗೆಯನ್ನು ಕೊಟ್ಟು ಈ ಜಗತ್ತಿಗೆ ಮಾದರಿಯಾಗಿದ್ದಾಳೆ. ಹೆಣ್ಣಿಲ್ಲ ಅಂದರೆ ಜಗತ್ತೇ ಇರ್ತದೆ. ಆದಿಶಕ್ತಿಯೇ ಹೆಣ್ಣು, ಹೆಣ್ಣಿಂದನೇ ಈ ಒಂದು ಜಗತ್ತು. ಉದಾಹರಣೆಗೆ ಎಲ್ಲ ಕ್ಷೇತ್ರದಲ್ಲೂ ಹೆಣ್ಣು ಬಂದಿದ್ದಾಳೆ, ಆದರೆ ಅವರಿಗೆ ಸಿಗಬೇಕಾದ ಒಂದು ಗೌರವ, ಒಂದು ಪ್ರಾಧಾನ್ಯತೆ ಸಿಕ್ಕಿದೆಯಾ ಅಂದರೆ ಖಂಡಿತ ಇಲ್ಲ. ಅದಕ್ಕೆ ಉದಾಹರಣೆ ಏನು ಅಂದರೆ ಹೆಣ್ಣು ಸಾಧಿಸ್ತಾ ಇದ್ದಾಳೆ ಅಂದರೆ ಇವತ್ತು IPL ಮ್ಯಾಚಿಗೆ 7 ಶುರುವಾಗ್ತದೆ. ಎಷ್ಟು ಜನ ಓಡೋಗ್ತಾರೋ ಗೊತ್ತಿಲ್ಲ, ಹಿಂದೆ ಇರೋರು. 17 ವರ್ಷ ವಿರಾಟ್ ಕೊಹ್ಲಿ ಜಗತ್ತಿನ ಪ್ರಸಿದ್ಧವಾದ ಆಟಗಾರ 17 ವರ್ಷ ಸಾಧಿಸ್ತಲೇ ಇರೋದನ್ನು ಶ್ರುತಿ ಮಂದಾಣ 3 ವರ್ಷದಲ್ಲೇ ಸಾಧಿಸ್ಬೋದು. ನಾವು 18ನೇ ವರ್ಷ ಆದಮೇಲೆ 19ನೇ ವರ್ಷದಲ್ಲಿ ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಪುರುಷರು. ಸ್ತ್ರೀಯರು 3ನೇ ವರ್ಷದಲ್ಲಿ 2 ಸಲ ಅದನ್ನು ಡಿಫೆಂಡ್ ಮಾಡ್ಕೊಂಡ್ರು. ಅದು ಮಹಿಳೆಯರು. ಏಕೆಂದರೆ ಅದು ಹೇಳಿದರೆ ನಿಮಗೆ ಅದು ಗೊತ್ತಾಗುತ್ತೆ ಅಂತೇಳಿ, ಅದು ಮಹಿಳೆಯರ ಒಂದು ಸಾಧನೆ. ಸೊ ಹಾಗಾಗಿ ಮಹಿಳೆಗೆ ಒಂದು ವಿಶಿಷ್ಟವಾದ ಒಂದು ಗೌರವ ಒಂದು ಬೇಕು. ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಒಂದು ಈಗ ಪಾರ್ಲಿಮೆಂಟಲ್ಲೂ 816 ಜನನ ಮೆಂಬರ್ಸ್ ಮಾಡಿಬಿಟ್ಟು ಅಲ್ಲೂ 1/3 ಲೇಡೀಸ್ ಮೆಂಬರ್ಸ್ ಮಾಡಬೇಕು ಪಾರ್ಲಿಮೆಂಟ್ಗೆ ಅಂತ ನಮ್ಮ ಪ್ರಧಾನಮಂತ್ರಿ ಅವರು ಡಿಸೈಡ್ ಮಾಡಿದ್ದಾರೆ. ಹಾಗಾಗಿ ಮಿನಿಮಮ್ ಕಡಿಮೆ ಅಂದರೆ 277 ಜನ ಮಹಿಳೆಯ ಸದಸ್ಯರು ಪಾರ್ಲಿಮೆಂಟಲ್ಲಿ ಇರ್ತಾರೆ. ಸೊ ಮುಂದಿನ ದಿನಗಳಲ್ಲಿ ಈಗ 100 ಜನ ಇದ್ದಾರೆ, 100 ಜನ ಇರೋ 273 ಜನ ಆಗ್ತಾರೆ. ಮುಂದೆ ನಿಮ್ಮಲ್ಲಿ ಮತ್ತೊಮ್ಮೆ ಇನ್ನೊಂದು ಮಹಿಳಾ ಪ್ರಧಾನಿ ಬಂದರೂ ಬರ್ಬೋದು, ಹೇಳಲಿಕ್ಕಾಗಲ್ಲ. ಸೊ ನೀವು ಎಲ್ಲ ಕ್ಷೇತ್ರದಲ್ಲಿ ಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ವಿತ್ತ ಮಂತ್ರಿಗಳಾಗಿದ್ದಾರೆ, ರಕ್ಷಣಾ ಮಂತ್ರಿಗಳಾಗಿದ್ದಾರೆ, ಹಾಗೂ ಸಾಕಷ್ಟು ಪ್ರಧಾನಮಂತ್ರಿಗಳು ಆಗಿದ್ದರು. ಜೊತೆಗೆ ಈಗ ಹಿಂದೆ ಅಧ್ಯಕ್ಷರಾಗಿದ್ದರು, ಈಗ ಅಧ್ಯಕ್ಷರಾಗಿರೂ ಕೂಡ ಮಹಿಳೆ. ಯಾಕೆ ಸೋನಿಯಾ ಗಾಂಧಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಒಂದು ರಾಜಕೀಯದ ನೇತಾರರಾಗಿ ಸುಮಾರು 2 ದಶಕಗಳಿಗಿಂತ ಹೆಚ್ಚಾಗಿದ್ದಿದ್ದು ಒಂದು ವಿಶ್ವ ದಾಖಲೆ. ಅದು 22 ವರ್ಷದಿಂದ ಒಂದು ಸಂಸ್ಥೆನ ನಡೆಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಮಹಿಳೆ ಎಲ್ಲ ಕ್ಷೇತ್ರದಲ್ಲೂ ಮುಂದಿದ್ದಾರೆ. ಈ ಒಂದು ನಮ್ಮ ಕಾರ್ಯಕ್ರಮ ಒಂದು ಯಶಸ್ವಿ ಆಗ್ತಾ ಇರೋದು ನಮ್ದು ಯಾವುದೇ ಒಂದು ಹಿರಿಯ ನಾಗರಿಕರ ಒಂದು ಕಾರ್ಯಕ್ರಮ ಆದರೆ ಮಹಿಳೆಯರು ಮುಂಚೂಣಿಯಲ್ಲಿ ಇದ್ದಾಗಲೇ ಆ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಉದಾಹರಣೆಗೆ ನಮಗೆ ಒಂದು 8-10 ಜನ ಮಹಿಳೆಯರು ಬರ್ತಾಯಿದ್ರು ಕಾರ್ಯಕ್ರಮಗಳಿಗೆ. ಇವತ್ತು ಈ ಸಭೆಯಲ್ಲಿ ನಾವು ಪುರುಷರನ್ನ ಎಣಿಸ್ಬೇಕು, ಆ ಥರ ಆಗಿದೆ.
ಬರೀ ನಿಮ್ಮ ಮಹಿಳಾ ದಿನಾಚರಣೆ ಅಂತಲ್ಲ, ಯಾವುದೇ ತಿಂಗಳ ಕಾರ್ಯಕ್ರಮದಲ್ಲಿ ನೀವು ಬರ್ತಾ ಇದ್ದೀರಾ, ನೀವೇ ಒಂದು ಮುಂಚೂಣಿಯಲ್ಲಿದ್ದೀರಾ. ಹಾಗಾಗಿ ಇನ್ನು 12 ತಿಂಗಳು ನೀವೇ ಕಾರ್ಯಕ್ರಮ ನಡೆಸಿ, ಯಾವತ್ತೋ ಒಂದು ತಿಂಗಳು ಪುರುಷರ ದಿನಾಚರಣೆ ಅಂತ ಏನಾರು ಬಂದರೆ ನಾವು ಒಂದು ದಿವಸ ಚೂರು ಕಲರ್ಫುಲ್ಲಾಗಿ ಬರ್ತೀವಿ, ಅದೇ ರೀತಿ ಮೇಡಮ್ ಹೇಳಿದ್ರು. ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಈ ವೇದಿಕೆಯಲ್ಲಿ ನಿಮಗೆ ಒಂದು ಕೊಡುಗೆ ಅಂತ ಹೇಳ್ತೀನಿ. ನಮ್ಮ ಹಿರಿಯ ನಾಗರಿಕರ ಮಹಿಳಾ ಸದಸ್ಯರಿಗೆ ಎಲ್ಲ ಕ್ಷೇತ್ರದಲ್ಲಿ ಈಗ ಪಾರ್ಲಿಮೆಂಟಲ್ಲಿ ಮಹಾನಗರ ಪಾಲಿಕೆಯನ್ನು ಮಾಡ್ತಿದ್ದಾರೆ, ಅಸೆಂಬ್ಲಿನಲ್ಲೂ ಈಗ ಈ ವರ್ಷ 78 ಜನ ಮಹಿಳೆಯರಿಗೆ ರಿಸರ್ವೇಷನ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಹಾಗಾಗಿ 13 ಜನ ಇರೋರು 78 ಜನ ಮಹಿಳೆಯರಾಗ್ತಾರೆ ಅಸೆಂಬ್ಲಿನಲ್ಲಿ. ಅದರಲ್ಲಿ ಮತ್ತೆ ಯಾರು ಮುಖ್ಯಮಂತ್ರಿ ಕೂಡ ಆಗ್ಬೋದು. ಬರಲಿ ಅಂತ ದಿವಸ ಬರಲಿ, ನಾವು ನಿಮಗೆಲ್ಲ ಸಪೋರ್ಟ್ ಮಾಡ್ತೀವಿ. ಈ ಒಂದು ಸಮಯದಲ್ಲಿ ನನಗೊಂದು ಆಸೆ ಇತ್ತು, ಅವರ ಸದಸ್ಯತ್ವಕ್ಕೆ ತಕ್ಕನಾಗಿ ನಮ್ಮಲ್ಲಿ ನಮ್ಮ ಸಂಘದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಇಲ್ಲ ಅನ್ನೋದು ನನಗೊಂದು ಕೊರಗ್ತಾ ಇತ್ತು. ಅದನ್ನು ನನ್ನ ಸ್ನೇಹಿತರ ಹತ್ರ ಡಿಸ್ಕಸ್ ಮಾಡಿದೆ. ಅದನ್ನು ನಾವು ಕಳೆದ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಒಂದು ಡಿಸಿಷನ್ ಕೂಡ ತಗೊಂಡು ಅದಕ್ಕೆ ನಮ್ಮ ಸದಸ್ಯರ ಹತ್ರ ಎಲ್ಲ ವಿಚಾರ ಮಾಡಿದಾಗ ಎಲ್ಲರೂ ಒಪ್ಕೊಂಡು ನಾವು ತೀರ್ಮಾನ ತಗೊಂಡಿದ್ದೀವಿ. ಅವರ ಸದಸ್ಯತ್ವಕ್ಕೆ ತಕ್ಕನಾಗಿ ಅವರಿಗೆ ಇಲ್ಲಿ ಪ್ರಾಧಾನ್ಯ ರೆಪ್ರೆಸೆಂಟೇಷನ್ ಸಿಗಬೇಕು ಕಮಿಟಿನಲ್ಲಿ ಅಂತೇಳಿ ನಾವು ಡಿಸಿಷನ್ ತೊಗೊಂಡಿದ್ದೀವಿ. ಅದನ್ನು ಮುಂದೆ ಬರುವ AGMನಲ್ಲಿ ಸಾಮಾನ್ಯ ಸಭೆಯಲ್ಲಿ ಇಟ್ಟು ಅವರೆಲ್ಲ ಅಪ್ರೂವ್ ಕೊಟ್ಟರೆ ಮುಂದಿನ ವರ್ಷವೇ ಎಲೆಕ್ಷನ್ ಆಗುವ ಕನಿಷ್ಠ ನಮ್ಮ ಈ ಮೆಂಬರ್ಶಿಪ್ ಪ್ರಕಾರ 4 ಜನ ಮಹಿಳೆಯರು. ಈಗ ಒಬ್ಬರೇ ಇದ್ದಾರೆ, 4 ಜನ ಅಂತೂ ಖಂಡಿತ ಇರ್ತಾರೆ. ಈ ಒಂದು ಸಂಘದಲ್ಲಿ ಬೇಕಾದ್ರೆ 15 ನಮ್ಮ ಕಾರ್ಯಕಾರಿ ಸಮಿತಿನಲ್ಲಿ 15 ಜನನೂ ಮಹಿಳೆಯರು ಬರ್ಬೋದು, ಆದರೆ ಪುರುಷರು 15 ಜನ ಬರೋಕ್ಕಾಗೋದಿಲ್ಲ. ಯಾಕೆಂದರೆ ನಿಮಗೆ ಅಂತ ಒಂದು 4 ಇಟ್ಬಿಟ್ಟಿರ್ತೀವಿ. ಸೊ ನಾವು 11 ಜನ ಮ್ಯಾಕ್ಸಿಮಮ್ ಇರ್ಬೋದು ಅಷ್ಟೇ. ನೀವು 15 ಜನ ಮ್ಯಾಕ್ಸಿಮಮ್ ಇರ್ಬೋದು. ಮುಂದಿನ ದಿನಗಳಲ್ಲಿ ನಮ್ಮ ಸಂಘದಲ್ಲಿ ರಿಸರ್ವೇಷನ್ ಬಂದಿರೋದ್ರಿಂದ ಹೆಚ್ಚು ನೀವು ಪಾರ್ಟಿಸಿಪೇಟ್ ಮಾಡಿ ಈ ಸಂಘನ ನಡೆಸ್ಕೊಂಡು ಹೋಗಿ. ಯಾರಿಗೆ ಗೊತ್ತು, ನಿಮ್ಮಲ್ಲಿ ನನ್ನ ನಂತರ ಇಲ್ಲಿ ಯಾರೋ ಅಧ್ಯಕ್ಷರು ಆಗ್ಬೋದು, ಮಹಿಳೆಯಲ್ಲಿ ಕಾರ್ಯದರ್ಶಿಗಳು ಆಗ್ಬೋದು, ಇಡೀ ಒಂದು ಸಂಘನೇ ನೀವು ಮುನ್ನಡೆಸ್ಬೋದು ಅಂತ ದಿವಸ ಬರಲಿ ಅಂಥೇಳಿ ಈ ಒಂದು ವೇದಿಕೆಯಲ್ಲಿ ನಾವು ಅದನ್ನು ಡಿಸಿಷನ್ ತೊಗೊಂಡಿದ್ದೀವಿ. ಅದನ್ನು ನಾವು AGMಲ್ಲಿ ಇಟ್ಟು ಮುಂದಿನ ವರ್ಷ ಕನಿಷ್ಠ ಏನಿಲ್ಲ ಅಂತ ನಿಮ್ಮ ಸದಸ್ಯತ್ವಕ್ಕೆ ತಕ್ಕನಾಗಿ ಒಂದು 4 ಜನ ಅಂತೂ ಇದ್ದೇ ಇರ್ತೀರ. ಸೊ ನಿಮ್ಮದು ರೆಪ್ರೆಸೆಂಟೇಷನ್ ಬರಲಿ, ಈ ಕಾರ್ಯಕ್ರಮಗಳು ಯಶಸ್ವಿ ಆಗುತ್ತೆ. ಪ್ರಾಯಶಃ ನಿಮ್ಮದು ಈ ಒಂದು ಭಾಗವಹಿಸಿಕೆ ನೋಡಿದರೆ ನಮಗೆ ಈ ಹಾಲ್ ಸಾಕಾಗಲಿಕ್ಕಿಲ್ಲ ಅನಿಸುತ್ತೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ಮತ್ತು ಕಾರ್ಪೊರೇಟರ್ ಇಲ್ಲೇ ಇದ್ದಾರೆ, ಅದಕ್ಕೆ ಬೇರೆ ಇನ್ನೇನಾರು ವ್ಯವಸ್ಥೆ ಮಾಡಿಕೊಡ್ತಾರ ಅಂತ ನೋಡೋಣ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಪೂರ್ತಿ ಸಮಯ ಇದ್ದಿದ್ರೂ ಕೂಡ ಜಯರಾಮಣ್ಣ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಸಂಘದ ಪರವಾಗಿ, ವಿಶೇಷವಾಗಿ ನಮ್ಮ ಮಹಿಳೆಯರ ಪರವಾಗಿ ಈ ಮಹಿಳಾ ದಿನಾಚರಣೆಗೆ ಆಗಮಿಸಿದ್ದಕ್ಕೆ ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದ ಕೂಡ ಹೇಳ್ತಾ ಇದ್ದೀನಿ, ಸ್ವಾಗತವನ್ನು ಹೇಳ್ತಾ ಇದ್ದೀನಿ. ಅವ್ರು ಮೊದಲೇ ಹೇಳಿದ್ರು ನೀನು ಜಾಸ್ತಿ ಮಾತಾಡಬೇಡ ಅಂತೇಳಿ, ಆದರೆ ಅವರಿಗೆ ಹೇಳಿದ್ದಕ್ಕಿಂತ 2 ನಿಮಿಷ ಜಾಸ್ತಿ ಮಾತಾಡಿದ್ದೀನಿ. ನನಗೆ ಇದು ಹೇಳಲೇಬೇಕಾಗಿತ್ತು, ಯಾಕೆಂದರೆ ನೀವು ಅದಕ್ಕೆ ಅರ್ಹರು. ಇಷ್ಟು ಹೇಳಿ ನಮ್ಮದು ಒಂದು ಪ್ರಾಸ್ತಾವಿಕ ನುಡಿನ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ನೀವೆಲ್ಲ ಸುಮಾರು 1-2 ತಿಂಗಳಿಂದ ಈ ಕಾರ್ಯಕ್ರಮಕ್ಕೆ ತುಂಬ ತಯಾರಿ ಮಾಡ್ಕೊಂಡು ಬಂದಿದ್ದೀರಾ, ಎಲ್ಲ ಕಾತರದಿಂದ ಕಾಯ್ತಾ ಇದ್ದೀರಾ. ಸೊ ಆ ಕಾರ್ಯಕ್ರಮಕ್ಕೆ ಮಧ್ಯೆ ನಾವು ಅಡಚಣೆ ಮಾಡಬಾರ್ದು, ಕಾರ್ಯಕ್ರಮ ಇನ್ನೇನು ಶುರುವಾಗುತ್ತೆ. ಇಷ್ಟು ಹೇಳಿ ನನ್ನ ಪ್ರಾಸ್ತಾವಿಕ ನಿಲ್ಲಿಸಿ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಕೋರ್ತಾ, ವಿಶೇಷವಾಗಿ ಮಹಿಳೆಯರಿಗೆ ಶುಭಾಶಯ ಕೋರ್ತಾ ಈ ಒಂದು ದಿನಾಚರಣೆಗೆ ನನ್ನ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಕೊನೆಯವರೆಗೂ ಕಾರ್ಯಕ್ರಮದಲ್ಲಿದ್ದು ಅವರು ನಡೆಸ್ಕೊಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಅನುಭವಿಸಿ ಆಸ್ವಾದಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ಕೊನೆಗೆ ಉಪಹಾರ ಇರುತ್ತೆ, ಅದನ್ನು ತಗೊಂಡು ಹೋಗಬೇಕು ಅಂತೇಳಿ ಮತ್ತೊಮ್ಮೆ ಕೇಳ್ಕೊತಾ ನಾನು ಹೇಳ್ತೇನೆ. ಜೈ ಹಿಂದ್, ಜೈ ಕನ್ನಡ. ನೆರೆದಿರುವ ಎಲ್ಲರಿಗೂ ಈ ಕೀರ್ತಿಯ ಪ್ರೀತಿಯ ನಮನಗಳು. ಹಿರಿಯ ನಾಗರಿಕರ ಸಂಘ ಅಂತ ಎಲ್ಲೂ ಒಂದು ಕ್ಷಣವೂ ಅನಿಸುವುದಿಲ್ಲ. ದೊಡ್ಡ ಚಪ್ಪಾಳೆ, ಎಲ್ಲರಿಗೂ ಚಪ್ಪಾಳೆ ಅಂದರೆ ಚಪ್ಪಾಳೆ. enthusiasm what I am seeing in you people really appreciable. ನಿಮ್ಮನ್ನ ನೋಡಿದ್ರೆ ನಮಗೆ ನಿಮ್ಮಿಂದ ಚಿಕ್ಕವರಾದ ನಮಗೆ 10 ವರ್ಷ ಸಣ್ಣ ಆದಾಗೆ ಅನಿಸ್ತಾ ಇದೆ. That is what I felt after reaching here. The enthusiasm of in the face, ನಿಮ್ಮ ಮುಖದಲ್ಲಿರೋ ಕಳೆ, ನಿಮ್ಮ ಮುಖದಲ್ಲಿರೋ ನಗು, ನಿಮ್ಮ ಎನರ್ಜಿಗೆ ಹ್ಯಾಟ್ಸ್ ಆಫ್. ನಿಮ್ಮನ್ನು ನೋಡಿದ್ರೆ ಅದೇ ನಾನೇನು ಮಾತಾಡಬೇಕು ಅನ್ನೋದು ತುಂಬ ಕಷ್ಟನೇ. ಮೈ ಡಿಯರ್ ಲೇಡೀಸ್ ಆ್ಯಂಡ್ ಜೆಂಟಲ್ಮನ್ ಅಂತ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಅಂತ ಹೇಳೋದೇ ಬೆಟರ್ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಈಗ ಫಸ್ಟು ಒಬ್ಬರು ಅಕ್ಕ ಹೀಗೆ ಬಂದಾಗ ಅನ್ನಿಸ್ತು, ಯಾಕೆ ಈ ಥರ ಪ್ಯಾಂಟ್ ಶರ್ಟ್ ಹಾಕೊಂಡು ಬಂದಿದ್ದಾರೆ ಸರ್. ಆಲ್ರೆಡಿ ಅಂತರಾಮ್ ಸರ್ ಎಲ್ಲ ಹೇಳಿದ್ರು ನನಗೆ. ಸೊ ಪರ್ಫಾರ್ಮೆನ್ಸ್ನ
ವೇಷಭೂಷಣ ಇದೆ ಅಂತ ಆಮೇಲೆ ರಿಯಲೈಸ್ ಆಯ್ತು. ಅಂಡ್ ಟೈಮ್ ಮ್ಯಾನೇಜ್ಮೆಂಟ್ 5 ಗಂಟೆ ಅಂದ್ರೆ ನಾನು ಆಕ್ಚುಲಿ 5 ಗಂಟೆಗೆ ಬಂದಿದ್ದ. ಸರ್ ಹೇಳಿದ್ರೆ ನಾನೇ 10 ನಿಮಿಷ ಲೇಟ್ ಬಂದಿದ್ದೆ. ಗೆಸ್ಟ್ಗಳು ಆಲ್ರೆಡಿ ಬಂದಾಗಿತ್ತು. ನಾನು ಬರುವಾಗ ಇಲ್ಲಿ ಜನ ಖುಷಿಯಾಗಿತ್ತು. ದಟ್ ಇಸ್ ದ ಎಂಥೂಸಿಯಾಸಮ್. ಹೇಗೆ ಚಪ್ಪಾಳೆ ಫಾರ್ ದಟ್. ಯಾಕೆಂದ್ರೆ ನೀವು ಇನ್ನ ಆ ಹಿರಿಯ ಮನಸ್ಸು, ಆ ಹೃದಯದಲ್ಲಿ ಮತ್ತು ಮೈಂಡ್ ಅಲ್ಲಿ ಯಾರು ಹಿರಿಯರು ಅಂತ ನೀವು ಅನ್ಕೊಳ್ಳೇ ಇಲ್ಲ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ನನ್ನ ವಯಸ್ಸಾಯ್ತು, ನಾನು ಮಾಡೋಕ್ಕಾಗಲ್ಲ, ನನ್ನ ಕಾಲು ನೋವಾಗುತ್ತೆ, ನನ್ನ ಸೊಂಟು ನೋವಾಗುತ್ತೆ, ಬೆನ್ನು ನೋವಾಗುತ್ತೆ ಅಂತ ಕೂತ್ಕೊಂಡಿದ್ರೆ ಇನ್ನೂ 10 ವರ್ಷ ಜಾಸ್ತಿ ಆದಾಗ ಅನ್ಸುತ್ತೆ. ಯು ಆರ್ ಎಂಗೇಜಿಂಗ್ ಯುವರ್ ಸೆಲ್ಫ್ ಅಂಡ್ ಮೈ ಡಿಯರ್ ಅದೇ ಯಂಗ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂತಾನೆ ಹೇಳ್ತೀನಿ ನಾನು. ಯಾಕಂದ್ರೆ ದಟ್ ಇಸ್ ವಾಟ್ ಐ ಇಂಟ್ರೆಸ್ಟ್ ಅಂಡ್ ದ ಎನರ್ಜಿ ವಾಟ್ ಐ ಆಮ್ ಸೀಯಿಂಗ್ ಹಿಯರ್. ಕಂಟಿನ್ಯೂ ಅಂಡ್ ವಾಟ್ ಎವರ್ ದ ಎನರ್ಜಿ ಯು ಹ್ಯಾವ್, ಅದನ್ನ ನಮಗೂ ಉಪಕಾರ ಆಗುತ್ತೆ. We will just energize ourselves by seeing your energy. ಇದು ನಮಗೆ ಸ್ಫೂರ್ತಿ. ಈ ಕೀರ್ತಿಗೆ ನಿಮ್ಮ ನೋಡಿ ನಿಜಕ್ಕೂ ಸ್ಫೂರ್ತಿ ಬಂದ್ಬಿಟ್ಟಿದೆ. ಇನ್ನ ನಮ್ಮ ಏನ್ ಹೇಳೋದು, ಕಾರ್ಯವೈಖರಿ ಇನ್ನ ಜಾಸ್ತಿ ಮಾಡೋಕೆ ನೀವು ಸ್ಫೂರ್ತಿಯಾಗಿದ್ದೀರಿ. ಮಹಿಳಾ ದಿನಾಚರಣೆಯನ್ನು ಇವತ್ತು ಆಚರಿಸ್ತಾ ಇದ್ದೀರಿ. ಯಾವುದೇ ಮಹಿಳೆಗೂ ಅದೇ ಅವರು ಅದೇ ಹೇಳಿದ್ರು, ಪುರುಷರ ದಿನಾಚರಣೆಯೂ ಆಗಲಿ ಅಂತ ಹೇಳಿ. ಐ ಡೋಂಟ್ ಥಿಂಕ್ ನಾವು ಮಹಿಳೆ ಪುರುಷರು ಅಂತ ವ್ಯತ್ಯಾಸ ಮಾಡಬೇಕು ಅಂತ. ಇಬ್ರು ಸೇರ್ಕೊಂಡು ಹೋದ್ರೇನೆ ಕಾರ್ಯ ಆಗೋದು. ಯಾವ ಎಲ್ಲ ಕೆಲಸಗಳು ಮಹಿಳೆಗೆ ಮಾಡ್ಕೊಂಡು ಅದೂ ಆಗಲ್ಲ. ಪುರುಷರು ಮಾಡ್ಕೊಂಡು ಅದು ಕೂಡ ಸಾಧ್ಯವಿಲ್ಲ. ಇಬ್ರು ಕೈ ಜೋಡಿಸಿದ್ರೆ ಮಾತ್ರನೇ ಕಾರ್ಯಕ್ರಮವು ತುಂಬಾ ಚಂದವಾಗಿ ಅಂದವಾಗಿ ನಡೆಯಲಿ ಎಂದು ಆಶಿಸುತ್ತಾ ನಾನು ಈ ಮಾತಾಡಿದ ಒಂದೆರಡು ಮಾತುಗಳಿಗೆ ವಿರಾಮವನ್ನು. ಥ್ಯಾಂಕ್ ಯು. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಾವು ಇಲ್ಲಿ ಹೆಚ್ಚು ಮಹಿಳೆಯರು ಸೇರಿದ್ದೇವೆ. ನಾವು ಈ ದಿನ ವಿಜೃಂಭಣೆಯಿಂದ ಇಂದು ನಾವು ಮಾತನಾಡುವುದು ಮಹಿಳೆಯರ ಬಗ್ಗೆ ಹಾಗೂ ಒಂದು ಮುಖದ 2 ನಾಣ್ಯ ಇದ್ದಂಗೆ ಮಹಿಳೆಯರು ಪುರುಷರು ಸಮಾನ ಅಂತೂ ಎಲ್ಲರೂ ತೋರಿಸ್ಕೊಡ್ತಾ ಇದ್ದೀವಿ. ಮಹಿಳೆಯರು ಪುರುಷರಿಲ್ಲ, ಪುರುಷರ ಬೆನ್ನೆಲುಬು ಮಹಿಳೆ, ಮಹಿಳೆಯ ಬೆನ್ನೆಲುಬು ಪುರುಷರಾಗಿದ್ದೀವಿ. ಅದಕ್ಕೆ ಎಲ್ಲರಿಗೂ ಮಹಿಳಾ ದಿನ ಶುಭಾಶಯಗಳು. ನಮ್ಮ ಜೀವನವೇ ನಮಗೆ ಒಂದು ಪಾಠ. ನೀವು ಎದುರಿಸಿರುವ ಸವಾಲುಗಳು, ಮಾಡಿರುವ ತ್ಯಾಗಗಳು, ಕಟ್ಟಿರುವ ಕುಟುಂಬಗಳು, ಇವುಗಳೆಲ್ಲ ನಮಗೆ ಇಂದಿನ ಜೀವನಕ್ಕೆ ಬಲವಾದ ನೆಲೆ. ಇಂದು ನಾವು ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡುವಿ. ಆದರೆ ನೀವು ಆ ಶಕ್ತಿಯನ್ನು ನಿಜವಾಗಿಯೂ ಬದುಕಿ ತೋರಿಸಿದ್ದೀರಿ. ನಮ್ಮ ಸಂಸ್ಕೃತಿ ರಕ್ಷಣೆಯು ನಮ್ಮ ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕರಾಗಿದ್ದೀರಿ. ನಾವು ನಿಮ್ಮಿಂದ ಕಲಿಯಬೇಕಾಗಿದ್ದು ಬಹಳ ಇದೆ. ಸಹನೆ, ಪ್ರೀತಿ, ಜವಾಬ್ದಾರಿ ಮತ್ತು ಧೈರ್ಯ. ಇಲ್ಲಿ ಕೂತಿರುವ ಪ್ರತಿಯೊಬ್ಬರೂ ನಮಗೆ ಪ್ರೇರಣೆ. ಇಂದು ನಾವು ಒಂದು ಸಣ್ಣ ಸಂಕಲ್ಪ ಮಾಡೋಣ. ನಿಮ್ಮ ಅನುಭವ ಮತ್ತು ಮೌಲ್ಯಗಳು ಮುಂದಿನ ಪೀಳಿಗೆಗೆ ಹಂಚೋಣ ಮತ್ತು ಮಹಿಳೆಯರು ಶಕ್ತಿಯನ್ನು ಇನ್ನಷ್ಟು ಬಲಪಡಿಸೋಣ. ನಿಮ್ಮಂಥ ಹಿರಿಯರ ಆಶೀರ್ವಾದ ನಮಗೆ ಶಕ್ತಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದಗಳು. ಮಹಿಳಾ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ನಮಸ್ಕರಿಸುತ್ತಾ ಹಾಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಏನು ಮಹಿಳಾ ದಿನಾಚರಣೆ ಇಷ್ಟೊಂದು ಸಂಭ್ರಮವಾಗಿ ಆಚರಣೆ ಮಾಡ್ತಾ ಇದ್ದೀರಾ, ಅದು ಇದೇ ರೀತಿ ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ವಿಜೃಂಭಣೆಯಿಂದ ಆಚರಿಸಿ ಎಲ್ಲರಿಗೂ ಒಳ್ಳೆಯದಾಗಿದೆ. ಕಾರ್ಯಕ್ರಮದ ಯಶಸ್ಸಿಗೆ ಗುರುವಾದಿಯಾಗಿರ್ತಕ್ಕಂಥ ಶ್ರೀಮತಿ ಉದಯಕ್ಕ ಅವರು ತಮ್ಮ ಕೆಲಸದ ನಿಮಿತ್ತ ಈಗ ಹೊರಳಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ಈಗ ಗೌರವ ಸಮರ್ಪಣೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕಾಗಿದೆ. ಜೋರಾಗಿ ಚಪ್ಪಳ ತಟ್ಟುವುದರ ಮೂಲಕ ಶ್ರೀಮತಿ ಬದೇರ್ಕ ಅವರಿಗೆ ನಮ್ಮ ನಮನಗಳು.